ಹಲೋ ಪ್ರವೀಣ್ ಖಡ್ಗ ಅವರೇ, ಸ್ವಲ್ಪ ಬ್ಯಾಂಕಿಗೆ ಬರಕ್ಕಾಗತ್ತಾ? ಮೇಡಮ್ ಒಂಚೂರು ಪೆನ್ ಕೊಡ್ತೀರಾ? ಒಂದು ಸ್ವಲ್ಪ ಪೆನ್ ಬೇಕಿತ್ತು. ಇರೋದೊಂದು ಪೆನ್ ಸರ್, ನಿಮಗೆ ಕೊಟ್ಬಿಟ್ರೆ ನಾನು ಹೇಗೆ ಸರ್ ಕೆಲಸ ಮಾಡೋದು? ಸ್ವಲ್ಪ ಪೆನ್ ಬೇಕಿತ್ತು. ಮೇಡಮ್, ಪ್ರವೀಣ್, ಲೋನ್ಗೆ ಅಪ್ಲೈ ಮಾಡಿದ್ದೀರಾ? ಹೌದು ಮೇಡಮ್. ಈ ಮುಂಚೆ ಎಲ್ಲರೂ ಲೋನ್ ತಗೊಂಡಿದ್ದೀರಾ? ಇಲ್ವಲ್ಲ. ಪ್ರವೀಣ್ ಖಡ್ಗ ಅವರೇ, ಮೇಡಮ್, ನಿಮಗೆ ಲೋನ್ ಕೊಡಕ್ಕಾಗಲ್ಲ ನೋಡಿ. ನೀವು ಹೊರಗಿನ ಪ್ರಪಂಚಕ್ಕೆ ಪ್ರಾಮಾಣಿಕರಾಗಿರ್ಬೋದು, ಆದರೆ ನಮ್ಮ ಬ್ಯಾಂಕ್ ವಿಚಾರದಲ್ಲಿ ಇಲ್ಲ ನೋಡಿ. ಯುವರ್ ಸಿಬಿಲ್ ಸ್ಕೋರ್ ಈಸ್ ವೆರಿ ಲೋ, ಯು ನೋ. ಇಲ್ಲಿಯವರೆಗೆ ನಿಮ್ಮ ಹೆಸರು ಮೇಲೆ 5 ಅಕೌಂಟ್ಸ್ ಇವೆ. ಮತ್ತೆ 2015ರಲ್ಲಿ ನೀವು ವಿಜಯ ಬ್ಯಾಂಕಲ್ಲಿ 2,000 ಲೋನ್ ತಗೊಂಡಿದ್ದೀರಾ. ಅದನ್ನು ನೀವು ಕಟ್ಟಿಲ್ಲ. ಇಟ್ಸ್ ವೆರಿ ಸೀರಿಯಸ್ ಕೇಸ್ ಆ್ಯಂಡ್ ಇಟ್ಸ್ ಅಂಡರ್ NPL ನಾವು. ಹಾಗಾಗಿ ನಿಮಗೆ ಲೋನ್ ಕೊಡಕ್ಕಾಗಲ್ಲ ನೋಡಿ. ಬ್ಯಾಂಕ್ ವ್ಯವಹಾರದಲ್ಲಿ ನೀವು ಪ್ರಾಮಾಣಿಕರಾಗಿಲ್ಲ. ಮೇಡಮ್, ನಮ್ಮದು ಖಡ್ಗದ ವಂಶ. ನಮ್ಮ ತಾತನ ಪ್ರಾಮಾಣಿಕತನಕ್ಕೆ ಮೈಸೂರು ಸಂಸ್ಥಾನದ ರಾಜರು ಬಂಗಾರದ ಖಡ್ಗನೇ ಕೊಟ್ಟಿದ್ದಾರೆ. ಅಂಥ ವಂಶದವನು ನಾನು. ನೀವು ಲೋನ್ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಅಪ್ರಾಮಾಣಿಕ ಅಂತ ಮಾತ್ರ ಹೇಳಬೇಡಿ. ಟೀ ಕೊಡೋ ಚೆನ್ನ. ಏನು ಸಾರ್, ಬುಲೆಟ್ ಇಲ್ಲದ ಗಣ್ಣು, ಕ್ಯಾಪ್ ಇಲ್ಲದ ಪೆಣ್ಣು ಸಂಭಾಳಿಸೋದು ಭಾರಿ ಕಷ್ಟ ಅಲ್ಲ ಸಾರ್? ಏನು ಹೇಳ್ತಾ ಇದೆಯೋ? ಪೆನ್ನಿಗೆ ಕ್ಯಾಪೇ ಇಲ್ಲಲ್ಲ ಸಾರ್? ಸರ್ 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 ಟೀ ಕೊಡೋ ಬರ್ರಿ ಸರ್. ಸರ್ ಇವರೇ ಸ್ವಲ್ಪ ಹೊತ್ತು ಮುಂಚೆ ಬ್ಲೂ ಡ್ರೆಸ್ಸಲ್ಲಿ ಹುಡುಗಿ ಬಂದಿದ್ದಾಳಲ್ಲ. ಹುಡುಗಿ ಅಷ್ಟೇ ಬೇಕಾ? ಹುಡುಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋನ್ ನಂಬರು ಎಲ್ಲ ಬೇಕಾ? ಹೋಗ್ರಿ.
ಯಾಕ್ರಿ ನಿಮ್ ಸಿಬಿಲ್ ಸ್ಕೋರ್ ಹಾಳಾಗಿದೆ, ಲೋನ್ ಸ್ಯಾಂಕ್ಷನ್ ಸಿಸಿ ಮಾಡಕ್ಕಾಗಲ್ಲ. ಫುಟೇಜ್ ಚೆಕ್ ಮಾಡಬೇಕಿತ್ತು ಮೇಡಮ್. ಯಾಕ್ರಿ ಯಾರು ಕಳ್ಳರು ನಮ್ ಬ್ಯಾಂಕ್ ಮುಂದೆ ತಿರುಗ್ತಾ ಇದಾರಾ? ಈ ಪೆನ್ನು ಒಂದು ಹುಡುಗಿ ಹತ್ರ ತೊಗೊಂಡಿದ್ದೆ, ಒಂಚೂರು ಡೀಟೇಲ್ ಬೇಕಿತ್ತು, ವಾಪಸ್ ಕೊಡ್ಬೇಕಂತ. ಪ್ರಾಮಾಣಿಕ ಪ್ರವೀಣ್ ಅವರೇ, ನೀವು ಖಡ್ಗದ ವಂಶದವರು ಅಂತ ಗೊತ್ತು, ಹೋಗ್ರಿ. ಅಲ್ಲ, ಆ ಹುಡುಗಿ ನಿನಗೆ ಬರೆಯೋಕಂತ ಪೆನ್ ಕೊಟ್ರೆ ಅದನ್ನ ತಗೊಂಡ ಬರೋದ? ಥೂ. ಇದು ನಮ್ಮ ಖಡ್ಗದ ವಂಶಕ್ಕೆ ಅವಮಾನ. ಇಲ್ಲಿ ನೋಡು, ಆನೆ ಕದ್ರನೂ ಕಳ್ಳತನಾನೆ, ಅಡಿಕೆ ಕದ್ರನೂ ಕಳ್ಳತನಾನೆ. ಇದು ನಮ್ಮ ಮನೆತನದ ಘನತೆಗೆ ಶೋಭೆ ಅಲ್ಲ. ಮೊದಲು ಆ ಪೆನ್ನ ಅವಳಿಗೆ ಒಪ್ಸು. ಏನ್ ಸರ್, ಬುಲೆಟ್ ಇಲ್ಲದ ಗಣ್ಣು, ಕ್ಯಾಪ್ ಇಲ್ಲದ ಪೆಣ್ಣು ಸಂಭಾಳಿಸೋದು ಭಾರಿ ಕಷ್ಟ ಅಲ್ಲ ಸರ್? ಇವರೇ ಟಾಪ್ ಸಿಗ್ತಾವ? ಟಾಪ ಪಕ್ಕದಲ್ಲಿ ಅಂಗಡಿ ಇದೆ, ಅಲ್ಲಿ ಸಿಗ್ತಾ ಹೋಗಿ. ಸರ್ ಪೆನ್ ಟಾಪ್ ಸರ್, ಕ್ಯಾಪು. ಜಗತ್ತಿನ ಯಾವ ಅಂಗಡಿಲಿ ಪೆನ್ ಟಾಪ್ ಅಷ್ಟೇ ಮಾರ್ತಾರ್ರಿ, ಹೋಗ್ರಿ ಸುಮ್ಮನೆ. ಪೆನ್ನೇ ತೋರಿಸಿ. ಆ ಪೆನ್ ಅನಾಯ್ತಾಯ್ತಲ್ಲ. ಇರ್ಲಿ ಬಿಡಿ. ತಾತ, ಈ ಮನೆಯ ಒಂದೊಂದು ಇಟಿಗೆನು ಪ್ರಾಮಾಣಿಕತನದ ಮೇಲೆ ನಿಂತಿದೆ ಅಂತ ನನಗೆ ಗೊತ್ತು. ಹೇಗಾದರೂ ಮಾಡಿ ಈ ಪೆನ್ನೊಳಗೆ ಕೊಟ್ಟೆ ಕೊಡ್ತೀನಿ. ಸರ ಪೆನ್ ಐತ್ರಿ? ಏನ್ರಿ ಸರ, ನೀವು ಭಾಳ ಬೆರಕಂದ್ರಿ ಸರ. ಪೆನ್ ಕ್ಯಾಪ್ ತೆಗೆದು ಕೊಟ್ರಲ್ರಿ, ನಾವು ಐತೇನಂತ. ನಾ ಅಷ್ಟ ಹಲ್ಕ ಮನುಷ್ಯ ಅಲ್ರಿ.
ಮೇಡಮ್ ಏನ್ರಿ? ಸಾರಿ. ಸರ್, ಸ್ವಲ್ಪ ಬರ್ತೀರಾ? ಏನು ಸರ್ ಸಮಾಚಾರ? ದಿನ ಬ್ಯಾಂಕ್ ಮುಂದೆ ಬರ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಸುಮ್ಮನೆ. ಸರ್, ನೀವು ಯಾವ ಕೆಲಸಕ್ಕೆ ಬಂದಿದ್ದೀರಲ್ಲ, ನಾನು ಅದೇ ಕೆಲಸಕ್ಕೆ ಬಂದಿರೋದು. ಸರ್, ಪ್ರಾಮಾಣಿಕರೇ ಶತ್ರುಗಳು, ಆದರೆ ದರೋಡೆಕೋರ್ರೇ ಮಿತ್ರರು. ಕೊಡಿ ಸರ್ ಕೈನ, ಬ್ಯಾಂಕ್ ದರೋಡೆ ಮಾಡಿಬಿಡೋಣ. ನಳಿನಿ ಯಾರು? ನಳಿನಿ, ಬನ್ನಿ ಒಳಗೆ. ಈ ಪೆನ್ ನಳಿನಿ ಕೊಡಬೇಕಿತ್ತಲ್ಲ. ನನ್ನ ಮಗಳು ನಳಿನಿ ಎಂಥ ದೊಡ್ಡ ಸಾಹಿತಿರಿ. ಅವಳು ಸತ್ತು 5 ವರ್ಷ ಆದ್ರೂ ಇನ್ನೂ ಅವ್ರ ಅಭಿಮಾನಿಗಳು ಬಂದು ಪೆನ್ ಗಿಫ್ಟ್ ಕೊಟ್ಟು ಹೋಗ್ತಾರಂದ್ರೆ ಅವಳು ಎಂಥ ಬರಗಾರ್ತೀರಿ. ನಳಿನಿ ಅವರು ಸತ್ತಿದಾರ? ಕೊಡ್ರಿ ಆ ಪೆನ್, ಫೋಟೋ ಮುಂದೆ ಇಡ್ತೀನಿ. ಬರ್ತೀನಿ ರೀ. ನಳಿನಿ, ನಳಿನಿ. ಹಾಂ, ನಳಿನಿ. ಏನು ನಳಿನಿ ನಳಿನಿ ಅಂತ ಯಾರಿಲ್ಲ ಇಲ್ಲಿ. ಮತ್ತು ನಳಿನಿ. ಓ, ನಳಿನಿನ ಈ ಮನಿ ನಾಯಿ ಹೆಸರದು. ನಾಯಿನ? ಯೂಟ್ಯೂಬ್ ಒಂದು ಅದ್ಭುತವಾದಂತಹ ಮೊಬೈಲ್ ಆಪ್ ಆಗಿದೆ. ಜಗತ್ತಿನ ತುಂಬೆಲ್ಲ ಕೋಟ್ಯಾಂತರ ಜನರು ಯೂಟ್ಯೂಬ್ ಅನ್ನ ಬಳಸ್ತಾರೆ. ಈ ಯೂಟ್ಯೂಬ್ ನಿಂದ ಯಾರು ಬೇಕಾದ್ರೂ ಹೀರೋ ಆಗಬಹುದಾಗಿದೆ. ಇದರಿಂದ ಏನ್ ಬೇಕಾದ್ದನ್ನು ಕೂಡ ಪಡೆಯಬಹುದಾಗಿದೆ. ಯೂಟ್ಯೂಬ್ ನಲ್ಲಿ ತಮ್ಮ ತಮ್ಮ ವಿಡಿಯೋಗಳನ್ನ ಹಾಕಿ ಲಕ್ಷಾಂತರ ಜನರನ್ನ ಕುಳಿತಲ್ಲೇ ತಲುಪಬಹುದಾಗಿದೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ಪ್ರವೀಣ್ ಖಡ್ಗ ಅಂತ. ಈ ವಿಡಿಯೋ ಮಾಡಲಿಕ್ಕೆ ಕಾರಣವೇನೆಂದರೆ,
4 ದಿನಗಳ ಹಿಂದೆ ಕೋನನ್ ಬ್ಯಾಂಕಲ್ಲಿ ಫಾರ್ಮ್ ತುಂಬಲು ಒಂದು ಸುಂದರ ಲೇಡಿ ಹತ್ರ ಈ ಪೆನ್ ತೊಗೊಂಡೆ. ಅವ್ರಿಗೆ ವಾಪಸ್ ಕೊಡಲಿಕ್ಕೆ ಮರ್ತು ಹೋದೆ. ತುಂಬ ಹುಡುಕಾಡಿದೆ ಅವ್ರನ್ನ, ಸಿಗಲಿಲ್ಲ. ಹಾಂ, ಅವ್ರ ಹೆಸರು ನಳಿನಿ ಅಂತ. ದಯವಿಟ್ಟು ಈ ವಿಡಿಯೋ ಅವ್ರಿಗೆ ತಲುಪೋರಿಗೆ ಶೇರ್ ಮಾಡಿ. ನಮಸ್ಕಾರ. ಹಾಂ, ಯೂಟ್ಯೂಬ್ ಕಾಮೆಂಟ್ಸ್. ಹಾಂ, ಹುಡುಗಿ ಪೆನ್ ಆಗಿದ್ದರಿಂದ ಕೊಡಬೇಕಂತಿದ್ರೆ ತಾನೆ. ನೀವು ಸತ್ಯ ಹರಿಶ್ಚಂದ್ರನ ತುಂಡು. ಏನು ಗುರು, ಓವರ್ ಆಯಿತು ಅನ್ನಿಸ್ತಾ ಇಲ್ವಾ? ಏ ಗುಬಾಲ್, ನಿನಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ? ನೀವು ಪ್ರಾಮಾಣಿಕ ಪ್ರವೀಣ ಖಡ್ಗ. ಏನು ಮಗ, ಆ ಹುಡುಗಿ ಮೇಲೆ ಲವ್ವಾ? ಪೊಲೀಸ್ ಸ್ಟೇಷನ್ಗೆ ಒಯ್ದು ಕೊಡಿ, ಅವರು ಸಂಬಂಧಪಟ್ಟವ್ರಿಗೆ ಕೊಡ್ತಾರೆ. ಏ ನೀ ಪ್ರವೀಣ್ ಕಟ್ಗಲ್ಲ? ಯೂಟ್ಯೂಬ್ನಾಗ ನೋಡೇನ ನಾನು ನಿನ್ನ. ಪೆನ್ ಕೊಟ್ಟು ಸಿಕ್ಕಳು ನಳಿನಿ. ಇನ್ನು ಎಂದೂ ಯೂಟ್ಯೂಬ್ ವಿಡಿಯೋ ಮಾಡಲ್ಲಪ್ಪ. ಯಾಕೆ ಸರ್, ಏನಾಗಬೇಕಾಗಿತ್ತು? ಈ ಪೆನ್ನು, ಏನು ಪೆನ್ನು? ಮೊನ್ನೆ ಬ್ಯಾಂಕಲ್ಲಿ ಒಂದು ಲೇಡಿ ಕಡೆ ಬರೆಯೋಕ್ಕಂತ ಪೆನ್ ತೊಗೊಂಡೆ. ವಾಪಸ್ ಕೊಡೋಣ ಅಂದರೆ ಅವಳು ಇರಲಿಲ್ಲ ಅಲ್ಲಿ. ಹುಡುಕಿದೆ, ಸಿಗಲಿಲ್ಲ ಅವಳು. ಸೊ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಒಪ್ಸೋಣ ಅಂತ ಬಂದಿದ್ದೀನಿ. ಸರ್ ನಮಸ್ತೆ. ಒಬ್ಬ ಆಟೋದವನು ಅವನ ಆಟೋದಲ್ಲಿ ಯಾರೋ 5 ಲಕ್ಷ ರೂಪಾಯಿ ಬಿಟ್ಟೋಗ್ಯಾರನ್ ಸರ್. ಹೌದಾ? ಅವನು ಆ ಅಮೌಂಟನ್ನು ತೊಗೊಂಡು ಅದು ಯಾರ್ದಿದೆ ಅವ್ರಿಗೆ ಮುಟ್ಸಂತ ಬಂದಿದ್ದಾನೆ ಸರ್. ಒಂದು ಕೆಲಸ ಮಾಡು, ಅವ್ರನ್ನ ಹೇಗಾದ್ರೂ ಮಾಡಿ ಕಳಿಸ್ಬಿಡು. ಫೇಸ್ಬುಕ್ ಮಾಡಾಯ್ತು. ನಿಮ್ಮಂಥ ಒಳ್ಳೆಯವರು, ಪ್ರಾಮಾಣಿಕರು ನಮ್ಮ ಸ್ಟೇಷನ್ ಬೇಕು. ತಗೊಳ್ಳಿ, ನನಗೆ ಇದನ್ನು ನಾವು ತಲುಪಿಸ್ತೀವಿ, ನೀವು ಹೋಗಿ. ಕಂಪ್ಲೇಂಟ್ ಆದರೂ ತೊಗೊಳ್ಳಿ ಸರ್. ನೋಡು, ಇವತ್ತು ಒಂದಿನ ನೀ ಸ್ಟೇಷನ್ಗೆ ಬಂದಿದ್ದಕ್ಕೆ ನಿಂದ 500 ರೂಪಾಯಿ ಲಾಸ್ ಆಗಿದೆ. ಇನ್ನೇನಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ನೀ ದಿನ ಬರಬೇಕಾಗತ್ತೆ. ನಾವು ಕೊಡ್ತೀವಿ, ನೀವು ಹೋಗು. ಪರವಾಗಿಲ್ಲ ಸರ್, ಕಂಪ್ಲೇಂಟ್ ತೊಗೊಳ್ಳಿ, ನೀವು ಕಲ್ತಾಗೆಲ್ಲ ಬರ್ತೀನಿ. ನಾವು ಕೊಡ್ತೇವೆ, ಹೋಗ್ರಿ. ಸಾರ್, ಪೆನ್ ಒಪ್ಸಿದ್ರಾ? ರೀ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ, ನೀವು ಪ್ರವೀಣ್ ಖಡ್ಗ ಅಲ್ವಾ? ಪೆನ್ ಕೊಟ್ರಾ? ನಳಿನಿ ಸಿಕ್ರಾ? ನಿಮಗೆ ನಳಿನೇನೋ ಫ್ರೆಂಡ್ಸ್ ಇದ್ದಾರಾ? ಓ, ತುಂಬ ಜನ ಇದ್ದಾರೆ. ಅವ್ರಿಗೆ ವಾಟ್ಸಪ್ ಡಿ ಪಿ ನೋಡ್ಬಿಡೋಣ ನಿಮ್ಮ ಮೊಬೈಲಲ್ಲಿ. ಏ ಹೋಗ್ರಿ ರೀ.
ಅಕ್ಕ ಅಕ್ಕ ಇವರು ಪ್ರವೀಣ್ ಕಡ್ಗ ಇವ್ರು ಒಂದ್ ಪೆನ್ ಸಲುವಾಗಿ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಹಾಕಿದಾರ ನೋಡಕ್ಕ. ಹೌದಾ? ಪೆನ್ ಈ ಪೆನ್ ತಗೊಂಡು ನಾನು ಮನೆಗೆ ಹೋಗ್ಲಿ? ತಾತ ಅಜ್ಜ ಖಡ್ಕ ಪೆನ್ ಈ ಪೆನ್ ಯಾರಾದ್ರೂ ಕೊಟ್ಬಿಡ್ಲ? ಅಂಕಲ್, ನನ್ನ ಪೆನ್ ಸಿಗ್ತಾ ಇಲ್ಲ, ಆ ಪೆನ್ ಕೊಡ್ತೀರಾ? ಅಂಕಲ್, ಅಂಕಲ್, ನನ್ನ ಪೆನ್ ಸಿಕ್ತು. ನಿಮ್ಮ ಪೆನ್ ತಗೋತೀರಾ? ನನ್ನ ಕಾಯ್ದ ನೀಯತ್ತೆ, ನನ್ನ ಕಾಯ್ದ ನೀಯತ್ತೆ, ನಿನ್ನ ಏನು ಮಾಡಲಿ, ನಿನ್ನ ಏನು ಮಾಡಲಿ, ನಿನ್ನ ಕೊಂದರೆ ನಾನೇ ಸತ್ತಂತೆ, ನಿನ್ನ ಕೊಂದರೆ ನಾನೇ ಸತ್ತಂತೆ, ಉಳಿಸಿಕೊಂಡರೆ ನೀನೇ ಸತ್ತಂತೆ, ನೀಯತ್ತೆ ನೀಯತ್ತೆ ನೀಯತ್ತೆ. ನೀವು ಲೋನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಅಪ್ರಾಮಾಣಿಕ ಅಂತ ಮಾತ್ರ ಹೇಳಬೇಡಿ. ಅಲ್ಲೋ ಪ್ರವೀಣ, ಏನೋ ನಿನ್ ತಲೆ ಹರಟೆ? ಯಾವುದೋ ಒಂದು ಚಿಕ್ಕ ಪೆನ್ ಸಲುವಾಗಿ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ಮಾಡಿ ಹಾಕಿದ್ಯಲ್ವೋ? ಏನೋ ಒಂದು ದೊಡ್ಡ ಸಾಧನೆ ಮಾಡಿರೋರ್ ಥರ. ನಿಂದು ಖಡ್ಗದಂಶ ಅಂತ ಗೊತ್ತು, ಪ್ರಾಕ್ಟಿಕಲ್ ಆಗಿ ಬದುಕು. ಬಿಸಾಕ ಪೆನ್ನ. ನಿನ್ ಫ್ರೆಂಡ್ ಆಗಿ ನಾ ಇಷ್ಟೇ ಹೇಳಬಲ್ಲೆ. ಹಾ, ಇವಳೆ 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 ಹಾ? ಇವಳೆ ನಳಿನಿ, ಕಾಲ್ ಮಾಡು ಮಾಡು. ಹಲೋ ನಳಿನಿ. ಹಾ, ಹೇಳು ದಿವ್ಯಾ. ನಿನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಸಿಗ್ತೀಯಾ? ಪರವಾಗಿಲ್ಲ, ಹೇಳು. ಈಗೆಲ್ಲಿದ್ದಾಳು? ಈಗೆಲ್ಲಿದ್ಯಾ? ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಕೋನನ್ ಬ್ಯಾಂಕಿಗೆ ಬಂದಿದ್ದೀನಿ. ಕೋನನ್ ಬ್ಯಾಂಕ್. ಯಾಕ್ರಿ, ನಿಮಗೆ ತಲೆಗಿಲಿ ಸರಿ ಇದೆಯಾ ಇಲ್ವಾ? ನನ್ನನ್ನು ಯಾಕ್ರಿ ಫಾಲೋ ಮಾಡ್ತಾ ಇದ್ದೀರಾ? ದುಡ್ಡು ಈಗ ತಾನೇ ಡ್ರಾ ಮಾಡಿದ್ದೀನಿ. ಕದಿಯೋ ಸ್ಕೀಮಾ? ಇಲ್ಲ, ತುಂಬ ದಿನಗಳಿಂದ ನಿಮ್ಮನ್ನ ಹುಡುಕ್ತಾ ಇದ್ದೀನಿ ರೀ. ಹಾಂ, ಈಗ ಸಿಕ್ಕ್ರಿ ನೀವು. ಯಾಕ್ರಿ, ನನ್ನನ್ನು ಯಾಕ್ರಿ ಹುಡುಕ್ತೀರಾ? ಈ ಪೆನ್ನು ನಿಮ್ಮದು. ಒಂದು ವಾರದ ಹಿಂದೆ ಇದೇ ಬ್ಯಾಂಕಲ್ಲಿ ನಿಮ್ಮ ಹತ್ರ ಪೆನ್ ತೊಗೊಂಡಿದ್ದೆ. ಯಾವುದೋ ಟೆನ್ಷನಲ್ಲಿ ವಾಪಸ್ ಕೊಡದೆ ತೊಗೊಂಡು ಹೋದೆ. ತುಂಬ ಹುಡುಕಾಡಿದೆ, ನೀವು ಸಿಗಲಿಲ್ಲ.
ಈ ಪೆನ್ ನಂದೇ. ಒಂದು ವಾರದಿಂದ ಹುಡ್ಕಾಡ್ಕೊಂಡು ಬಂದು ನನಗೆ ಈ ಪೆನ್ ಕೊಡ್ತೀರಾ ಅಂದರೆ ತುಂಬ ಪ್ರಾಮಾಣಿಕರು ನೀವು. ಆದರೆ ಈ ಪೆನ್ ಕ್ಯಾಪ್ ನನ್ನ ಹತ್ರ ಇಲ್ಲ. ಈಗ ಈ ಪೆನ್ ತಗೊಂಡು ನಾನೇನು ಮಾಡಲಿ? ಇನ್ನೊಮ್ಮೆ ನನ್ನ ಹುಡ್ಕಾಡ್ಕೊಂಡು ಬರ್ಲಿಕ್ಕೆ ಹೋಗಬೇಡಿ. ಬಾಯ್. ಹಲೋ. ಪ್ರಾಮಾಣಿಕ ಪ್ರವೀಣ್ ಅವರೇ, ನೀವು ಮತ್ತೊಮ್ಮೆ ಖಡ್ಗದ ವಂಶದವರು ಅಂತ ಪ್ರೂವ್ ಮಾಡಿದ್ರಿ. ಜೀವ ಇಲ್ದಿರೋ ಕಂಪ್ಯೂಟರ್ನಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಹಾಳಾಗಿರಬಹುದು. ಪ್ರಾಮಾಣಿಕತೆಯೇ ನಿಮ್ಮ ಜೀವನ ಅಂದ್ಕೊಂಡಿರೋ ಬದುಕಿನ ಸಿಬಿಲ್ ಸ್ಕೋರ್ ತುಂಬ ಹೆಚ್ಚಾಗಿದೆ. ಅದಕ್ಕೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿದ್ದೀನಿ.